ಯಾರು ಯಾರು ಅಂತ ಹೇಳ್ಬೇಕು ಹೇಳ್ಬೇಕು ಹೇಳಿ ಯಾರು? ನಿಂಗೆಂತ ಕೈಯಲ್ಲಿ ಬಲ ಇಲ್ವಾ? ಬೆಳೆದು ಯಾರನ್ನ ನೆಮ್ಮದಿಯಾಗಿ ಬಿಡುವುದಿಲ್ಲ. ಎಲ್ಲಿಂದ ಇದು ಕಾಲಿಗೆ ಮಣ್ಣು ಮೆತ್ತಿಕೊಂಡು ಬಂದದ್ದು? ಕಾಲಿಗೆ ಗಂಟೆ ಕೊಡ್ತೇನೆ ನೋಡು. ನನಗೆಂತಕ್ಕೆ ಬಾಯುವುದು? ನಾನು ಆಗದಿಂದ ಇಲ್ಲೇ ಇದ್ದೇನೆ. ನಮ್ಮಲ್ಲೊಂದು ಗಾದೆ ಮಾತಿದೆ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ ಅಂತ. ಅದರಲ್ಲೂ ತುಳುನಾಡಿನಂತಹ ಪುಣ್ಯದ ಮಣ್ಣಲ್ಲಿ ಒಂದು ಸಣ್ಣ ಅಪರಾಧ ಕೃತ್ಯವಾದರೂ ದೈವವೇ ಅದಕ್ಕೆ ಶಿಕ್ಷೆ ಕೊಡುತ್ತದೆ ಎನ್ನುವ ಅಪಾರ ನಂಬಿಕೆ ಇದೆ. ಹೂವಿನ ಎಸಳು ಕೊಟ್ಟವರಿಗೆ ಹೂವಿನ ರಾಶಿ ಕೊಟ್ಟೆ, ನೀರು ಕೊಟ್ಟಲ್ಲಿ ಹಾಲು ಉಕ್ಕಿಸಿದೆ, ಕೈ ಮುಗಿದವರಿಗೆ ಎದೆ ಒಡ್ಡಿ ರಕ್ಷಿಸಿದೆ, ದನ ಕರುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದೆ ಎನ್ನುತ್ತದೆ ದೈವದ ನುಡಿ. ಯಾರು ಯಾರು ಅಂತ ಹೇಳ್ಬೇಕು ಹೇಳ್ಬೇಕು ಬಾಯಿ ಬಿಡ್ಬೇಕು ನೀನು.
ದೇವ. ಹೋ ಎಲ್ಲಿಂದ ಇದು ಕಾಲಿಗೆ ಮಣ್ಣು ಮೆತ್ತಿಕೊಂಡು ಬಂದದ್ದು? ಕಾಲಿಗೆ ಗಂಟೆ ಕೊಡ್ತೇನೆ ನೋಡು. ನನಗೆಂತಕ್ಕೆ ಬೈಯೋದು? ನಾನು ಆಗದಿಂದ ಇಲ್ಲೇ ಇದ್ದೇನೆ. ಮಾತಾಡಿದ್ರೆ ಎದುರು ಮಾತಾಡ್ತಾಳೆ. ಇದೆಂತೆ ಮತ್ತೆ? ನಿಮ್ಮದೊಂದು ಬಂಗಾರಿದು ನೆಲ. ಅದು ಮಾತಾಡ್ಲಿಕ್ಕಿಲ್ಲ ಮಕ್ಕಳ ಹತ್ರ. ನಿಮ್ಮದೊಂದು ಎಂತ ಮಾರ, ಯಾವಾಗ ನೋಡಿದ್ರು ಕಿರಿಕಿರಿ, ಮುಗಿಲಿಕ್ಕಿಲ್ಲ. ಇವೊಬ್ಬ ಬಂದ ಸುಭಾಗ. ಎಂತ ಎಂತ ಅಂತ ಕಾಣುದಿಲ್ವ ಇಲ್ಲಿ ಎಂತ ಅಂತ? ಇವರದೊಂದು ಯಾವಾಗಲೂ ಮುಗಿಲಿಕ್ಕಿಲ್ಲ. ನಿಂಗೆಂತ ಕೈಯಲ್ಲಿ ಬಲ ಇಲ್ವಾ? ಕೈ ತಪ್ಪಿ ಬಿದ್ದೋಯ್ತು. ನಿನ್ನೊಂದು ಜ್ಞಾನ ಎಲ್ಲಿರ್ತದ ಮಾರಾಯ್ತು. ಬೇಗ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕು. ಅಮ್ಮ ಬೇರೆ ಅಶ್ವಿಂದು ಬೊಬ್ಬೆ ಆಗ್ತಿದ್ದಾರೆ. ಅಮ್ಮನಿಗೆಲ್ಲಾದ್ರೂ ಗೊತ್ತಾದ್ರೆ ನಿನ್ನ ಗ್ರಾಚಾರ ಬಿಡಿಸ್ತಾರೆ. ಬೇಗ ಮಾಡ್ತಾಳ. ಇದೆಂತ ನಂಗೆ ಬೇಡ. ಅಮ್ಮ ಸುಮ್ನೆ ತಿಂತೀಯಾ? ಎಂತ ತಿನ್ನುದು ಪಾಪ, ಅದಕ್ಕೆ ರುಚಿ ಸಾಗುದಿಲ್ಲ. ಒಂದು ಪದಾರ್ಥ ಮಾಡ್ಲಿಕ್ಕೆ ಸಹ ಬರೋದಿಲ್ಲ ಅವಳಿಗೆ. ಅಟ್ರಾಸಿ ಬೇಯಿಸಿ ಹಾಕುದು, ತಿಂದ್ರೆ ತಿನ್ಲಿ ಬಿಟ್ರೆ ಬಿಡ್ಲಿ ಅಂತ. ಪದಾರ್ಥ ಇರಲಿಲ್ಲ ಅಂತ ಸರಿ ಊಟನೇ ಮಾಡಲಿಲ್ಲ. ಈಗ ಸಪ್ಪೆ ಸಪ್ಪೆ ಅನ್ನ ತಿಂತ ಉಂಟು. ಛೇ, ಎಂತ ಮಗ ಇದರಲ್ಲೆಲ್ಲ ಹಾಕಿ ಊಟಕ್ಕೆ ಮಾಡುದು? ಹಾಗೆಲ್ಲ ಊಟ ಮಾಡಬಾರ್ದು. ನೋಡಿ ಈಗೆಲ್ಲ ಮುಖದಲ್ಲೆಲ್ಲ ಮೆತ್ತಿಸಿಕೊಂಡು ಊಟ ಮಾಡ್ತಾರ ಯಾರಾದರೂ? ಹಾಗೆಲ್ಲ ಊಟ ಮಾಡಬಾರ್ದು ಆಯ್ತಾ? ನಾಳೆ ನಾನೇ ಕೋಳಿ ತಂದು ಪದಾರ್ಥ ಮಾಡಿ ಕೊಡ್ತೇನೆ ಆಯ್ತಾ? ರಾಜ, ನಾನು 2 ನಿಮಿಷ ಬಂದೇನೆ. ಮೆಲ್ಲ. ಎಂತಂತೆ? ಫುಡ್ ಪಾಯ್ಸನ್ ಆಗಿರ್ಬೇಕಂತ. ಕೂತ್ಕೊಟ್ಟು ಜಾಗ್ರತೆ. ಮಾತ್ರೆ ಕೊಟ್ಟಿದ್ದಾರೆ. ಗಂಜಿ ಕೊಟ್ಟಾದ್ಮೇಲೆ ಕೊಡು. ಅಮ್ಮ ಬಾ. ದೊಡ್ಡ ಟಾಟಾ. ಟಾಟಾ ಅಮ್ಮು. ಅತ್ತೆ ಬನ್ನಿ ಒಳಗೆ ಹೋಗುವ. ನೀನೋಗು, ನಾನು ಆಮೇಲೆ ಬರ್ತೇನೆ. ಅದೆಂತ ಸಾಂಬಾರು ಮಾಡಿದ್ಯಾ ಕರ್ಮದವಳು. ಸುಸ್ತಾಗ್ತದ? ನೀರು ಬೇಕಾ? ಎಂತ ಸಹ ಬೇಡ, ನನ್ನನ್ನು ಸ್ವಲ್ಪ ನನ್ನಷ್ಟಕ್ಕೆ ಇರಲಿಕ್ಕೆ ಬಿಡು. ಅಡಿಗೆ ಸಹ ಸರಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಎಂತ ನೋಡಿ ಮದುವೆ ಆಗಿದ್ದಾನೇನೋ. ಅಮ್ಮ,
ಅತ್ತೆ ಮಾತ್ರೆ ನಂಗೇನು ಬೇಡ, ಹೋಗಿಲ್ಲಿಂದ, ನಡೀಲಿಂದ. ಏನಾಗಿದೆನಾ ಸುಮ್ಮನೆ ಬೈತಾರೆ. ಎಂತದ ನಿಂದು? ಬೆಳೆದು ಯಾರನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡುದಿಲ್ಲ. ಶಾಂತಕ್ಕ, ಓ ಶಾಂತಕ್ಕ, ಸರಿ, ನೀನು ಇಷ್ಟೆಲ್ಲ ಹೇಳಿದ್ದು ನಾನು ಒಪ್ತೇನೆ. ಆದರೆ ಯಾಕೆ ಅವರಿಗೆ ಉಪದ್ರ ಕೊಟ್ಟೆ ಅದನ್ನು ಹೇಳು. ಲಯ ಕಾರಣ ಇಜ್ಜಂದು ಇಂಚ ಮಾತ ಮಲ್ಪುನಲ್ಲ, ಉಂಡು ಕಾರಣ ಉಂಡು. ಶಾಂತಕ್ಕ, ಓ ಶಾಂತಕ್ಕ, ಶಾಂತಕ್ಕ, ಎಂಥ ಅವಸ್ಥೆ ಮಾರ್ರೆ. ನಾವು ಇವಾಗ ಬಂದಿದ್ದಷ್ಟೇ ನಮ್ಮ ಬಸಲ ಚಪ್ಪರವನ್ನೆಲ್ಲ ಮುರಿದಾಗಿದ್ದಾರೆ ಪಾಪಿಗಳು. ಒಂದೆರಡು ದಂಟು ಬಸಳೆ ಕೇಳಿದ್ರು ಕೊಡ್ಲಿಲ್ಲ ಕುಸುಮ. ಇವತ್ತು ಅವ್ರ ಮನೆ ಹತ್ರ ಯಾರಿಲ್ಲ, ಮಾಡ್ತೇನೆ ಅವಳಿಗೆ ಅವಳ ಅಹಂಕಾರ ಎಲ್ಲ ಇಳಿಸ್ತೇನೆ.
ಯಾನೇ తెలికే ಬರ್ಪುಂಡ ఇంక తెలిపాయర్లో ಗೊತ್ತುಂಡು బులిపాయర్లో ಗೊತ್ತುಂಡು అజ్జమీని తత్తర్నండ నెత్తెరక కాయర్లో ಗೊತ್ತುಂಡು ಬರೀ ಬಸಳೆ ಕದ್ದದ್ದಕ್ಕೆ ತಾಯಿಯಾದ ನೀನು ಅವರ ಮನೆಯವರಿಗೆ ಶಿಕ್ಷೆ ಕೊಡುವುದು ಸರಿಯಾ? ಎನ್ನ ಸಂಸಾರ ಏನನ್ನು ನಂಬುದಿನಿ ಅಸೆಗೆ ಬೆರಿಸಾಯಾದು ಉಪ್ಪೊಡುಂದು ಎನ್ನ ಸಂಸಾರನ ರಕ್ಷಣೆ ಮಲ್ಪಡಾಯಿನಾಲು ಯಾನು ಎನ್ನ ಸಂಸಾರ ಇಲ್ಲಡಿದ್ದಂದಿನ ಪೊರ್ತುಡು ಬಸಳೆ ತಟ್ಟು ಒಂಜಿ ಚಿಮಟಿ ಮಣ್ಣು ಕಂಡರ್ಲ ಬುಡಾಯೆ ಗಂಡ್ಯರ್ಡ ಮಿನಿ ಬುಡಾಯೆ ಎರಡ್ಲ ಬುಡಾಯೆ ಅಮ್ಮ ನನ್ನನ್ನು ಕ್ಷಮಿಸಿ ಬಿಡಿ. ಅಪ್ಪ, ನಾವು ಮಾನವರು, ತಿಳಿಯದೆ ಮಾಡಿದ ತಪ್ಪಿಗೆ ಅವಳನ್ನು ಕ್ಷಮಿಸಿಬಿಡು. ಸತ್ಯಡು ಬತ್ತುಂಡ ತಿಗಲಡೆ ಸಾಧಿ ಕೊರುವೆ, ತತ್ತುಂಡ ಸೂರ್ಯಡು ಸಾಧಿ ತೋಜಾವೆ ಅಂತ ದೈವ ನುಡಿಯಲ್ಲಿ ಹೇಳುತ್ತದೆ. ಹಾಗಾಗಿ ಚಂದ್ರ ಹಾಗೂ ಅವರ ಕುಟುಂಬದ ಈ ಕತೆ ಸತ್ಯ ಹಾದಿಯ ದರ್ಶನ. ಕಲಿಯುಗದಲ್ಲಿ ಅಧರ್ಮ ತಾಂಡವವಾಡುತ್ತಿರುವಾಗ ಧರ್ಮದ ಹಾದಿಯಲ್ಲಿ ನಡೆಯಲು ಇದೊಂದು ನಿದರ್ಶನ. ದೈವ ಕುರ್ಕಿ ನಂಬೊಲಿಗೆ ದಸಾರಿ ಅಭಯದಂಚ ಇಂಕ್ಲೇ ಬದುಕು. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.